ಬರೋಕೆ ಇಷ್ಟಪಡ್ತಾ ಇಲ್ಲ ಅವರು. ಮಕ್ಳು ಮರಿ ಯಾವೇ ಸರ್ ವಯಸ್ಸಾಗಿರೋದವರು ನೋಡಿ ಅಜ್ಜಿ, ಎಲ್ಲ ವಯಸ್ಸಾಗಿರೋರು ತುಂಬ ಜನ ಇದ್ದಾರೆ, ಮಕ್ಕಳು ಇದ್ದಾರೆ. ಇವು ಮಾತಾಡ್ಬೇಕು, ಮಾತಾಡಿ ಮಾಡಬೇಕು ಮೋರಿಗಳ. ಮೋರಿ ತುಂಬ ಗಲೀಜಾಗಿದೆ. 1.5 ತಿಂಗಳು 2 ತಿಂಗಳು ಬರ್ತಾರೆ, ಸ್ವಲ್ಪ ಎತ್ತಿಡ್ತಾರೆ, ಸ್ವಲ್ಪ ಅಲ್ಲೇ ಒಳಗಡೆ ಇಡ್ತಾರೆ, ಹೊರಗಡೆ ಸ್ವಲ್ಪ ಇಡ್ತಾರೆ, ಹೋಗ್ತಾರೆ. ಮತ್ತೆ ಕೇಳಕ್ಕೆ ಹೋದ್ರೆ ಅಲ್ಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತಾರೆ. ಗಂಡಸಿಲ್ಲ, ನಾನು ಹೆಂಗಸು, ನಾನು ಹೆಂಗೆ ಎತ್ತಾಕನೆ ಅಂತಾರೆ ಶಿಲ್ಪರ್ಗಳು ಬಂದು. ಅದಕ್ಕೆ ತುಂಬ ಮನೆಗೆ ಹತ್ರಕ್ಕೆ ಹುಳ ಬರೋದೊಂದು ಬಾಕಿ ಇದೆ ಸರ್, ಅಷ್ಟು ನಡೀತಾರೆ. ಈಗ ಯಾರು ಬರಲ್ವಾ ನಿಮ್ಗೆ? ಇವರು ಗ್ರಾಮ ಸದಸ್ಯ ಯಾರು ಬರಲ್ವಾ ನಿಮ್ಗೆ? ಬರ್ತಾರೆ ಸರ್, ಹಿಂಗೇನೆ ಬರ್ತಾರೆ, ಹೋಗ್ತಾರೆ, ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಯಾವ್ದು ಆಗಿಲ್ಲ ಸರ್. ಸುಮಾರು 93-94ರಿಂದ ಸಹ ಇದು ರೆಡಿ ಆಗಿರೋದು. 91ರಲ್ಲಿ ನಾವು ಜಾಗ ತಗೊಂಡಿರೋದು. ಓಟ್ ಕೇಳಕ್ ಬರ್ತಾರೆ, ಇನ್ನೇನ್ ಮಾಡ್ತೀನಿ ಅಂತಾರೆ ಸರ್. ಮಾಡಿಕ್ಕಿಲ್ಲ, ಯಾರು ಬರಲ್ಲ ಇಲ್ಲಿ. ನೀವು ಒಬ್ರು ಸರಿಯಾಗಿಲ್ಲ ಸರ್. ಇಲ್ಲಿ ನಮ್ಮ ಈ ಗ್ರಾಮ ಪಂಚಾಯತಿ ಅವರನ್ನು ಮಾಡ್ಕೊಡೋ ಸರ್ ಆಗಿದೆ. ಈ ಚರಂಡಿ ಮಾಡಿ ಹುಳ ಬರಲ್ವೇ? ಮಕ್ಕಳಿಗೆಲ್ಲ ಜ್ವರ ಬರಲ್ಲ. ಹೊಸ ಬಣವಣಿಗೆ ಚೆನ್ನಾಗೈತೆ ರೋಡು. ನಮ್ಮ ಇದ್ರ ಏರಿಯಾದಲ್ಲಿ ಏನು ಅಲ್ಲ ಸರ್. ಶಿಲ್ಪರ್ ಮನೆಗಳನ್ನೇ ತುಂಬಾ ಚೆನ್ನಾಗೈತೆ. ಆ ತರ ಮಾಡಿದ್ದಾರೆ ನಮ್ಮ ಬೀದಿನ. ಸೊಳ್ಳೆ ಹುಳಗಳು ಎಲ್ಲ ಮನೆ ಒಳಗೆ ಬರ್ತೈತೆ. ವಾಸನೆ ತಡೆಯೋಕಾಯ್ತಾ ಇಲ್ಲ, ಇರೋಕಾಯ್ತಾ ಇಲ್ಲ ನಮಗೆ. ಪಂಚಾಯತಿಯವ್ರು ಏನು ಮಾಡಿಲ್ಲ, ಬಂದು ನೋಡಿದ್ರು ಹೋದ್ರು ಅಷ್ಟೇ. ನೀವು ಹೆಂಗಾರು ಮಾಡಿ ನಮಗೆ ಮೋರಿ ಮಾಡಿಸ್ಕೊಡ್ಬೇಕು ಸರ್. ನಿಮ್ಮ ಹೆಸರು ಏನಾಗಿದೆ ಇದು? ಮೋರಿ ವಾಸನೆ, ಸೊಳ್ಳೆ ಇರೋಕಾಯ್ತಾ ಇಲ್ಲ. ಏನು ಮನೆ ಒಳಗೆ ನಿಂತ್ಕೊಳ್ಳೋಕಾಯ್ತಾ ಇಲ್ಲ, ಹುಳಗಳೆಲ್ಲ ಮನೆ ಒಳಗೆ ಬರ್ತಿದೆ. ಅದಕ್ಕೆ ನೀವು ಮಾಡಿಸ್ಕೊಡ್ಬೇಕು. ಪಂಚಾಯತ್ ಏನು ಹೇಳ್ತಾರೆ? ಬಂದು ನೋಡ್ಕೊಂಡು ಹೋಗ್ತಾರೆ, ಮಾಡಿಸ್ತಾ ಇಲ್ಲ. ಮನವಿ ಕೊಟ್ಟಿದ್ದೀರಾ ಸುಮಾರು ಸಲ? ಎಲ್ಲ ಬಂದು ನೋಡ್ಕೊ ಹೋಗೋದು. ಸೊಳ್ಳೆಗಳೆಲ್ಲ ಬರ್ತಾ ಇದೆಯಾ? ಏನು ಪ್ರಾಬ್ಲಮ್ ಸರ್? ಮೋರಿಯೆಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ. ಫುಲ್ ಗಲೀಜಾಗ್ಬಿಟ್ಟು ಕೂಡಕ್ಕಾಗಲ್ಲ, ಹೋಗಕ್ಕಾಗಲ್ಲ, ಬರೋಕ್ಕಾಗಲ್ಲ, ಎಲ್ಲ ವಾಸನೆ. ಇಲ್ಲಿ ಪಂಚಾಯತಿಯಿಂದ ಹೆಚ್ಚು ಕಮ್ಮಿ 1 ತಿಂಗಳು ಬರೋಲ್ಲ. ಬರ್ತಾರೆ, ಒಬ್ಬರು ಸ್ವಲ್ಪ ಎತ್ತಾಗ್ಬಿಟ್ಟು ಹೋಗ್ಬಿಡ್ತಾರೆ. ಭಾಳ ತುಂಬ ಹಿಂಸೆ ಆಗ್ಬಿಟ್ಟಿದೆ. ಸ್ಮೆಲ್ ಬರ್ತಾ ಇದೆಯಾ? ಹೌದು, ಸ್ಮೆಲ್ ಐತೆ. ಇನ್ನು ನಿಮ್ಗೆ ನೋಡೋಕೆ ಗೊತ್ತಾಗಲ್ವಾ ನೋಡಿ. ಹಾಂ, ನಿಮ್ಮ ಹೆಸರು? ನಮ್ಮ ಹೆಸರು ಪುರ್ಸಿದ ಅಂತ.